ಹ್ಯಾಂಡಲ್ ಅಂದ್ರೆ ಏನ್ ತರ ಹ್ಯಾಂಡಲ್ ಪ್ರಿಯಾಂಕರ್ಗೆ ಕೃಷ್ಣ ಬೈರೇಗೌಡ ಚಲುವಾಯಿಸೋದು ಮತ್ತೆ ಇನ್ನೊಬ್ಬರು 4 ಅಂದ್ರೆ ಜನ ನಮಗೆ ಎಲೆಕ್ಷನ್ ಬಿಟ್ಟು ಬೇರೆ ಏನ್ ಕೆಲಸ ಇರ್ಲಿಲ್ವ ಅವಾಗ ಬರ ನಿರ್ವಹಣೆ ಮಾಡೋದ್ ಬಿಟ್ಟು ಬೇರೆ ಏನ್ ಕೆಲಸ ಇರಲಿಲ್ಲ ಪೆನ್ ಡ್ರೈವ್ ಹಿಂದೆ ಬಿದ್ದು ಆಗಿತ್ತ. ಈಗ ಕೆಲವು ಪ್ರಶ್ನೆಗಳು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಇದು ಪದೇ ಪದೇ JDS ಅವರು BJP ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಇಶ್ಯೂವನ್ನು ಡೈವರ್ಟ್ ಮಾಡೋಕ್ಕೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಉಪಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಯಾವುದೇ ಸಾಕ್ಷಿ ಇರಲಾರ್ದೆ, ಯಾವುದೇ ಪುರಾವೆಗಳಿರಲಾರ್ದೆ ಮಾಧ್ಯಮದ ದಾರಿ ತಪ್ಪಿಸ್ಬೇಕಂತ ಪ್ರಜ್ವಲ್ ರೇವಣ್ಣ ಕೇಸ್ ಏನಿದೆ ಅದನ್ನು ಹೊರತುಪಡಿಸಿ ಲೋಕಲ್ ಪಾಲಿಟಿಕ್ಸ್ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ, ಪ್ರಜ್ವಲ್ ರೇವಣ್ಣ ಯಾಕೆ ಈ ಕೃತ್ಯಗಳನ್ನು ಮಾಡ್ದ, ಪ್ರಜ್ವಲ್ ರೇವಣ್ಣ ಶೂಟಿಂಗ್ ಯಾಕೆ ಮಾಡ್ದ, ಪ್ರಜ್ವಲ್ ರೇವಣ್ಣ ಯಾಕೆ ಇದು ವೈರಲ್ ಮಾಡಿದ್ರು, ಅದ್ರ ಬಗ್ಗೆ ಎಲ್ಲ ಯಾರು ಚರ್ಚೆ ಮಾಡ್ತಾ ಇಲ್ಲ BJP ಅವ್ರು JDS ಅವರು. ಅವ್ರಿಗೆ ಇಂಟ್ರೆಸ್ಟ್ ಇರೋದು ಶಿವಕುಮಾರ್ ಅವ್ರ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ, ಕಾಂಗ್ರೆಸ್ನವರ ವಿವಿಧ ಬೇರೆ ಬೇರೆ ನಾಯಕರ ಮೇಲೆ. ನಾವು ಕೆಲವು ಪ್ರಶ್ನೆಗಳಿದೆ ನಮ್ಮದು ಕೂಡ. ಇದಕ್ಕೆ BJP ಅವರು JDS ಅವರು ನೇರವಾಗಿ ಉತ್ತರ ಕೊಡಬೇಕು. ಇದಕ್ಕೆ ಸುಮ್ಮನೆ ಸುತ್ತಿ ಬೆಳೆಸಿ ಮಾತಾಡೋದು ನಿಲ್ಲಿಸಿ ಪ್ರಕರಣದ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈ ಪ್ರಕರಣ ಮಾಡಿದವ್ರು ಯಾರು, ಇಂಥ ಕೃತ್ಯಗಳನ್ನು ಮಾಡಿ ರೆಕಾರ್ಡ್ ಮಾಡಿದವ್ರು ಯಾರು, ಯಾರ ಮೊಬೈಲ್ ಫೋನ್ನಲ್ಲಿ ಇದು ಸ್ಟೋರ್ ಆಗಿತ್ತು, ಈ ವಿಡಿಯೋಗಳು ನಿಮ್ಮ ಖಾಸಗಿ ಮೊಬೈಲ್ನಲ್ಲಿ ಇದ್ದಾಗ ನಿಮ್ಮ ಡ್ರೈವರ್ ತನಕ ಹೇಗೆ ಹೋಯಿತು, ಡ್ರೈವರಿಂದ BJPಯ ಅಧಿಕೃತವಾದಂಥ ಕ್ಯಾಂಡಿಡೇಟ್, BJP ಹೊಳೆ ನರಸೀಪುರ ಕ್ಯಾಂಡಿಡೇಟು ದೇವರಾಜೇಗೌಡ ಹತ್ರ ಹೇಗೆ ಬಂತು. ದೇವರಾಜೇಗೌಡರೇ ಹೇಳ್ತಾ ಇದ್ದಾರೆ, ನಾನು ಇದೆಲ್ಲ ಮಾಡಿರೋದು ಮೇಲಿನವರ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನಮಾನದಲ್ಲಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಹೋಮ್ ಮಿನಿಸ್ಟರ್, ಸರ್ದಾರ್ ಪಟೇಲ್ ಆದಮೇಲೆ ಯಾರಾದರೂ ಪವರ್ಫುಲ್ ಹೋಮ್ ಮಿನಿಸ್ಟರ್ ನಮ್ಮ ದೇಶ ಕಂಡಿದೆ ಅಂದರೆ ಅಮಿತ್ ಶಾ ಅಂತ ಹೇಳ್ತಾರೆ BJP ಅವರು. ಅವರ ಗಮನಕ್ಕೆ ತಂದು ಅವರನ್ನು ಭೇಟಿಯಾಗಿ ನಾನು ಇದೆಲ್ಲ ಮಾಡಿದ್ದೇನೆ, ನಾನು ಅವ್ರ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದೇನೆ ಅಂತ ದೇವರಾಜೇಗೌಡರೇ ಹೇಳಿರೋದಲ್ವ. ಅಂದರೆ ಈ ಇಡೀ ಹಾಸನಕ್ಕೆ ಎಲ್ಲಿ ಪಾರ್ಕ್ನಲ್ಲೂ ಪಾರ್ಕ್ ಬೆಂಚ್ ಮೇಲೆ ನಿಮಗೆ ಪೆನ್ ಡ್ರೈವ್ಗಳು ಸಿಗ್ತಾ ಇತ್ತು, ಸ್ಟೇಡಿಯಂಗಳಲ್ಲಿ ಪೆನ್ ಡ್ರೈವ್ ಸಿಗ್ತಾ ಇತ್ತು, ಸಾರ್ವಜನಿಕರ ಸ್ಥಳಗಳಲ್ಲಿ ಪೆನ್ ಡ್ರೈವ್ ಸಿಗ್ತಾ ಇತ್ತು ಅಂದರೆ ಅಮಿತ್ ಶಾ ಅವರ ನಿರ್ದೇಶನ ಮೇಲೆ ಮಾಡಿದ್ರ ಇದು ವೈರಲ್ ಆಗೋಕ್ಕೆ ಕಾರಣ ಕೆಲವು BJP ಶಾಸಕರು, ಮಾಜಿ ಶಾಸಕರಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರು ಅವರ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಎಲ್ಲರೂ ಬಂಧನ ಆಗಿದ್ದಾರೆ. ಅಲ್ಲೂ ಕೂಡ ಡ್ರೈವ್ಗಳು ಸಿಕ್ಕಿವೆ ಅಂತ ಹೇಳ್ತಾ ಇದ್ದಾರೆ. ಮತ್ತು BJP ಮತ್ತು JDS ಅವ್ರು ಏನಾಗ್ಬಿಟ್ಟಿದೆ ಅಂದರೆ ಅವರ ಇಂಟ್ರೆಸ್ಟು ಇದು ವೈರಲ್ ಹೆಂಗಾಯಿತು ಅಂತ ಕೇಳ್ತಾ ಇದ್ದಾರೆ. ಇದು ಮಾಡಿದ ಯಾಕೆ ಅಂತ ಹೇಳ್ತಾ ಇಲ್ಲ ಇನ್ನೂ ಕೂಡ. ಅವ್ರ ಮನೆ ಮಗ ಮತ್ತು ಅವರ ಅಧಿಕೃತ ಅಭ್ಯರ್ಥಿ ಜಾಯಿಂಟ್ ಕ್ಯಾಂಡಿಡೇಟ್ ಮಿಸ್ಟರ್ ಪ್ರಜ್ವಲ್ ರೇವಣ್ಣ ಯಾಕೆ ಇಂಥ ಕೃತ್ಯವನ್ನು ಮಾಡಿದ್ದಾನೆ ಅಂದ್ಬಿಟ್ಟು ಇನ್ನೂ ಅವ್ರು ಹೇಳ್ತಾ ಇಲ್ಲ. ಅವ್ರ ಕನ್ಸರ್ನ್ ಏನಪ್ಪ ಅಂದರೆ ಅವ್ರ ಮಗಂಗೇನು ಆಗಬಾರ್ದು, ಸಂತ್ರಸ್ತರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ, ಅವ್ರ ರೆಪ್ಯುಟೇಷನ್ ಬಗ್ಗೆ ಕಾಳಜಿ ಇದೆ, ಬರೀ ಅವ್ರ ಕುಟುಂಬದ ರೆಪ್ಯುಟೇಷನ್ನು, ಅವ್ರ ಪಕ್ಷದ ರೆಪ್ಯುಟೇಷನ್ ಬಗ್ಗೆ ಕಾಳಜಿ ಇದೆ ಅಷ್ಟೇ ಅವರಿಗೆ. ಯಾಕೆ ಹಿಂಗೆ ಮಾಡ್ದ ಅಂತ ಇಲ್ಲಿವರೆಗೂ ಏನಾದರೂ ಹೇಳಿದಾರ? ಇಲ್ಲಪ್ಪ, ನಮ್ಮ ಮನೆ ಮಗನಿಂದ ಅಥವಾ ನಮ್ಮ ಅಭ್ಯರ್ಥಿಯಿಂದ ಇದು ತಪ್ಪಾಗಿದೆ, ಮಾಡಬಾರ್ದಾಗಿತ್ತು, ಮಾನಸಿಕವಾಗಿ ಏನಾದರೂ ರೋಗ ಇತ್ತು, ಅವರಿಗೆ ಏನಾದರೂ ಇದ್ರೂ ನಾವು ಚಿಕಿತ್ಸೆ ಕೊಡಿಸ್ತೀವಿ, ಇದಕ್ಕೆ ನಾವು ಕ್ಷಮೆ ಕೇಳ್ತೀವಿ ಸಮಾಜದಲ್ಲಿ. ಇವತ್ತ ನಾವು ಬಾಯಿಂದ ಬಂದಿದೆಯಾ ಅವ್ರದ್ದು? ಇಲ್ಲ, ಇದು ಒಂದು ನಮ್ಮ ಕುಟುಂಬದ ಮೇಲೆ ಒಂದು ಕಳಂಕ ಇದೆ, ಈ ಕಳಂಕ ಅಳಿಸೋ ತನಕ ನಾವು ರಾಜೀನಾಮೆ ಕೊಡ್ತೀನಿ. ಎಷ್ಟು ಜನ ಇದ್ದಾರೆ ಸರ್? 2 MLAಗಳಿದ್ದಾರೆ, ಒಬ್ರು MLC ಇದ್ದಾರೆ, ಒಬ್ಬರು MP ಇದ್ದಾರೆ, 4 ಜನ ಈ ಕುಟುಂಬದಲ್ಲೇ ಮೇಲ್ಮನೆ ಕೆಳಗಿನ ಮನೆ ಸದಸ್ಯರಿದ್ದಾರೆ. ಕೇಂದ್ರದಲ್ಲಿ ಒಂದು ಪ್ರಭಾವಿ ನಾಯಕರಿದ್ದಾರೆ.
ಇಂಥ ಒಂದು ದೊಡ್ಡ ಕಳಂಕ ಈ ಕುಟುಂಬಕ್ಕೆ ಅಂಟ್ಕೊಂಡಾಗ, ಈ ಪಕ್ಷಕ್ಕೆ ಅಂಟ್ಕೊಂಡಾಗ ನಾವು ರಾಜೀನಾಮೆ ಕೊಡ್ತೀವಿ, ಈ ಕಳಂಕವನ್ನು ನಾವು ತೊಳೆಯೋ ತನಕ ನಾವು ಸಾರ್ವಜನಿಕ ಜೀವನದಿಂದ ದೂರ ಉಳಿತೀವಿ ಅಂತ ಹೇಳಿದಾರ? ಅದು ಬಿಟ್ಟು ಏನು ಹೇಳ್ತಾ ಇದ್ದಾರೆ? ಮಹಾನಾಯಕರು ರಾಜೀನಾಮೆ ಕೊಡಬೇಕು, ತಿಮಿಂಗಳನ ಪರಮೇಶ್ವರ್ ಅವ್ರು ಹಿಡಿಬೇಕು. ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡ್ರೆ ಮತ್ತು ಸ್ವಲ್ಪ ನಿಮ್ಮ ಮನೆಯಲ್ಲೇ ಶೋಧನೆ ಮಾಡಿದ್ರೆ ಎಲ್ಲ ತಿಮಿಂಗಳು ಸಿಗ್ತಾರೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ ಇವತ್ತು. ಇಲ್ಲಿ ನಮ್ಮ ಪ್ರಶ್ನೆ ನಾವು ಇಷ್ಟೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೇ ಪ್ರಜ್ವಲ್ ರೇವಣ್ಣ ಹಾಲಿಡೇಗೆ ಹೋಗಿದ್ದಾರೆ ಅಂತ ಹೇಳಿದ್ರಲ್ಲ ಕುಟುಂಬದವರು, ನಿಮಗೆ ಮಾಧ್ಯಮದಲ್ಲೇ ಹೇಳಿದ್ರಲ್ಲ, ಅವನು ಜರ್ಮನಿಗೆ ಹೋಗಿದ್ದಾರೆ, ವಿಚಾರಣೆ ಕರೆದ್ರೆ ಬರ್ತಾರೆ ಅಂತ ಹೇಳಿರ್ಲಿಲ್ವ? ಕರೆದಿದ್ದಾರಲ್ಲ, ಎಲ್ಲಿದ್ದಾನೆ ಈಗ? ಆಫ್ಟರ್ ಆಲ್ ಈಸ್ ಅ ಫ್ಯೂಜಿಟಿವ್. ನಿಮ್ಮ ಮನೆಯ ಮಗ ಓಡೋಗಿದ್ದಾರೆ, ಎಲ್ಲಿದ್ದಾನೆ ಕರೆಸ್ರಿ ಅಂತ ಹೇಳಿದ್ರೆ ಅವಾಗ ಕರೆಸ್ತೀನಿ ಅಂತ ಹೇಳಿದವರು ಇವತ್ತು ಗೊತ್ತಿಲ್ಲ ಅಂತ ಇದ್ದಾರೆ. ಮತ್ತೆ ಇವತ್ತು ಇದೇ ದೇವರಾಜೇಗೌಡರು ಅವತ್ತೇನು ಹೇಳ್ತಾ ಇದ್ರು, ಅಮಿತ್ ಶಾ ಅವರಿಗೆ ಎಲ್ಲ ಗೊತ್ತಿದೆ ಅಂತ. ಇದನ್ನು ಅಮಿತ್ ಶಾ ಅವ್ರ ಡೈರೆಕ್ಷನ್ನೇ ಇರಬೇಕು. DKS ಅವರಿಗೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಬದನಾಮ್ ಮಾಡೋಕ್ಕೆ ಇವತ್ತು ಅವತ್ತೇ ಹೇಳ್ಬೋದಾಗಿತ್ತಲ್ಲ ಅವರು. 100 ಕೋಟಿ ರೂಪಾಯಿ ಆಫರ್ ಇದೆ ಅಂದರೆ ಮತ್ತೆ ಅವತ್ತೇ ಅಮಿತ್ ಶಾ ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ, ಸರ್ ನನಗೆ 100 ಕೋಟಿ ಆಫರ್ ಕೊಟ್ಟಿದ್ದಾರೆ, ಇದನ್ನ ತನಿಖೆ ಮಾಡಿಸಿ ಅಂತ ಅಮಿತ್ ಶಾಗೆ ಹೇಳ್ಬೋದಾಗಿತ್ತಲ್ಲ, ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ. ಯಾಕೆ ಹೇಳಿಲ್ಲ? CBI, IT, ED ರೇಡ್ ಮಾಡಿಸ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? 5 ಕೋಟಿ ರೂಪಾಯಿ ಯಾವುದೋ ಕ್ಲಬ್ಬಲ್ಲಿ ಕೊಟ್ಟಿದ್ದಾರಂತಲ್ಲ, ತೆಗಿಸಿ CCTV. ಯಾರ್ಯಾರಿದ್ರು ಯಾರ್ಯಾರಿರಲಿಲ್ಲ, 5 ಕೋಟಿ ತೊಗೊಂಡು ಹೋಗ್ಬೇಕಂದ್ರೆ ಎಷ್ಟು ಚೀಲ ಬೇಕಾಗ್ತದೆ ಗೊತ್ತಿರ್ತದಲ್ಲ BJP ಅವರಿಗೆ ಆಪರೇಷನ್ ಕಮಲ ಮಾಡಿ ರೂಢಿ ಇದೆ ಅಲ್ವಾ? ಎಷ್ಟು ಬ್ಯಾಗು ಏನು ಅದೆಲ್ಲ ಗೊತ್ತಿರ್ತದಲ್ಲ, ಎಷ್ಟು ಟೆಂಪೋಗಳು ಬೇಕಾಗುತ್ತೆ ಅಂತ. ಎಷ್ಟು ಟೆಂಪೋಗಳು ಬೌರಿಂಗ್ ಕ್ಲಬ್ ಒಳಗಡೆ ಹೋದ್ವು, ಎಷ್ಟು ಟೆಂಪೋಗಳು ಹೊರಗೆ ಬಂದರು, ಅದೆಲ್ಲ ಮಾಡಲಿ. ಆಮೇಲೆ ದೇವರಾಜೇಗೌಡ ಈಸ್ ಅ ಲಾಯರ್, ಅವರಿಗೆ ಕಾನೂನು ಪ್ರಕ್ರಿಯೆಗಳು ಗೊತ್ತಿರಲ್ವಾ? ಕಾನೂನು ಅಂದರೆ ಏನು ಗೊತ್ತಿಲ್ವಾ ಅವರಿಗೆ? ಅವರು ಜಡ್ಜ್ ಮುಂದೆ ಡಿಪೋಸ್ ಮಾಡಬೇಕಾದ್ರೆ, ನೋಡಿ ಸರ್ ಇದೆಲ್ಲ ದಾಖಲೆಗಳಿದೆ, ಇದು ನಾನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾ ಇದ್ದೀನಿ, CCTV ಫುಟೇಜ್ ಇದೆ, ಆಡಿಯೋ ರೆಕಾರ್ಡಿಂಗ್ ಇದೆ, ವಿಡಿಯೋ ರೆಕಾರ್ಡಿಂಗ್ ಇದೆ, ಟ್ರಾನ್ಸಾಕ್ಷನ್ದು ಇಲ್ಲಿ ಚಲಾನ್ಗಳಿವೆ, ಟ್ರಾನ್ಸಾಕ್ಷನ್ದು ಒಪ್ಪಂದ ಕಾಗದಗಳಿವೆ, ಕೊಡಬೇಕಾಗಿತ್ತು. ಯಾರು ಕೊಡಬೇಡ ಅಂತ ಹೇಳಿದ್ದು? ವ್ಯಾನ್ನಲ್ಲಿ ಕೂತ್ಬಿಟ್ಟು ಮಾಧ್ಯಮಕ್ಕೆ ಏನು ಹೇಳಬೇಕು ಹೇಳ್ಬಿಟ್ಟು ಓಡೋಗೋದು ಅದಕ್ಕೆ ಸಾಕ್ಷಿ ಅನ್ನೋಕ್ಕಾಗುತ್ತಾ? ನಾವು ಹೇಳ್ತಾ ಇದ್ದೀವಲ್ಲ, ನಾವು ಕೇಳ್ತಾ ಇರೋದು BJP ಮತ್ತು JDS ಮೌನ ಯಾಕಿದ್ದಾರೆ ಇದಕ್ಕೆ? ಎಲ್ಲರೂ ಕಾಂಗ್ರೆಸ್ SIT ಪ್ರಜ್ವಲ್ ರೇವಣ್ಣ ಕರ್ಕೊಂಡು ಬರಬೇಕು ಅಂತ. ಹೌದು, ಕರ್ಕೊಂಡು ಬರಬೇಕು, ಅದು ನಮ್ಮ ಕರ್ತವ್ಯ ಇದೆ, ನಾವು ಮಾಡ್ತಾ ಇದ್ದೀವಿ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ವ್ಯಾಪ್ತಿ ನಮ್ಮ ರಾಜ್ಯಕ್ಕೆ ಸೀಮಿತ ಇರೋದು. ಬೇರೆ ರಾಜ್ಯದಲ್ಲೂ ಕೂಡ ಯಾರಾನ ಕ್ರಿಮಿನಲ್ ಇದ್ದರೆ ನಾವು ಅಲ್ಲಿ ಲೋಕಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಯವ್ರನ್ನ ಸಂಪರ್ಕ ಮಾಡಿ, ಅಲ್ಲಿನ ಗೃಹ ಸಚಿವರನ್ನ ಸಂಪರ್ಕ ಮಾಡಿ, ಮಂತ್ರಿಗಳನ್ನು ಸಂಪರ್ಕ ಮಾಡಿ, ಸರ್ಕಾರಗಳನ್ನು ಸಂಪರ್ಕ ಮಾಡಿ ಅವರ ಕೋಆಪ್ರೇಷನ್ ಜೊತೆನೇ ತರಬೇಕಾಗ್ತದೆ. ಅವು ಇಂಡಿಯಾನಲ್ಲಿ ಎಲ್ಲನೂ ಇದ್ರೂ ನಾವು ಹುಡುಕ್ ತರ್ಬೋದು. ಆದರೆ ಕೆಲವು ಕಾನೂನಿನ ಚೌಕಟ್ಟು ನಮಗೆ ಅಡಚಣೆಗಳಾಗಿವೆ. ವೆನ್ ಇಟ್ ಈಸ್ ಇಂಟರ್ನ್ಯಾಷನಲ್ ಬಾರ್ಡರ್ಸ್, ವಿದೇಶದಲ್ಲಿದ್ದಾಗ ನಮಗೆ ಕೇಂದ್ರ ಸರ್ಕಾರದ ನೆರವು ಬೇಕಾಗ್ತದೆ. BJP ಅವರು ಇವಾಗ ಯಾವಾಗಲೂ ಡಬಲ್ ಇಂಜಿನ್ ಸರ್ಕಾರ ಅಂತಾರಲ್ಲಪ್ಪ, ನಿಮಗೇನಾದರೂ ನೈತಿಕತೆ ಇದ್ದಿದ್ರೆ ನಾವು JDS ಅಂತ ಪಕ್ಷದ ಜೊತೆ ನಾವು ಮೈತ್ರಿ ಮಾಡ್ಕೊಳಲ್ಲ, ನಾವು ಈ ಪಕ್ಷದಿಂದ ದೂರ ಇರ್ತೀವಿ, ಇವರಿಗೆ ಸಾರ್ವಜನಿಕ ಜೀವನದಲ್ಲಿ ಇರೋಕ್ಕೆ ನೈತಿಕತೆ ಇಲ್ಲ, ಇಂಥ ಹೀನಾಯ ಕೃತ್ಯವನ್ನು ಮಾಡಿ ಇಂಥವರಿಗೆ ಏನು ಅಭ್ಯರ್ಥಿಯನ್ನು ಘೋಷಣೆ ಮಾಡಿಬಿಟ್ಟು ಅವ್ರ ಪರ ಪ್ರಚಾರ ಮಾಡಿದ್ದು ನಮ್ಮದು ದೊಡ್ಡ ತಪ್ಪಾಗಿದೆ. ನಾವು ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ ಪತ್ರ ಬರಿತಾ ಇದ್ದೀವಿ, ಇದಕ್ಕೆ ಏನೇ ಈ ಪ್ರಕರಣಕ್ಕೆ ಏನೇ ಸಹಕಾರ ಇದ್ರೂ ನೀವು ದಯವಿಟ್ಟು ಕೊಡಿ ಅಂತ ಬರೆದಿದ್ದಾರ? ಬರಿಬೋದಾಗಿತ್ತಲ್ಲ ಅಮಿತ್ ಶಾ ಅವರಿಗೆ. ವಿಜೇಂದ್ರ ಅವರು ಮತ್ತು ಅಶೋಕ್ ಅವರು, ಸರ್ ನಮ್ಮ ರಾಜ್ಯದ ಮರ್ಯಾದೆ ಹಾಳಾಗ್ತಾ ಇದೆ, ಇವರ ಸಹವಾಸ ಮಾಡಿ ನಮ್ಮ ಪಕ್ಷಕ್ಕೂ ಕಳಂಕ ತಗಲಿದೆ, ದಯವಿಟ್ಟು SIT ಅವರ ವಿಚಾರಣೆಗೆ ನೀವು ಕೋಆಪ್ರೇಟ್ ಮಾಡಿ, ವಿದೇಶದಲ್ಲಿ ಎಲ್ಲೇ ಇರಲಿ ನಮ್ಮ ಏಜೆನ್ಸೀಸ್ ಯಾರಿದ್ದಾರೆ, NIA ಇರ್ಬೋದು, ಇಂಟರ್ಪೋಲ್ ಇರ್ಬೋದು, ಯಾವ ಏಜೆನ್ಸಿ ಬೇಕಾದರೂ ನೀವು ನಿಯುಕ್ತ ಮಾಡಿಸಿ ಇವರಿಗೆ ಸಹಕಾರ ಕೊಡಿ ಅಂತ ಬರೆದಿದ್ದಾರೆ ಅವರು. ಇಲ್ಲಿ ತನಕ ಅವ್ರೇನಾಗ್ಬಿಟ್ಟಿದೆ ಅಂದರೆ
ಅವ್ರ ಮೇಲೆ ಜವಾಬ್ದಾರಿ ಬಿಟ್ಟು ಇನ್ನೆಲ್ಲರದ್ದು ಜವಾಬ್ದಾರಿಗಳು ಇವ್ರು ಹೇಳ್ತಾ ಇರೋದು. ಅಂದರೆ ಬಿ ಜೆ ಪಿ ಮೇಲೆ ಏನು ಜವಾಬ್ದಾರಿ ಇಲ್ವಾ? ಮೊನ್ನೆ MLC ಚುನಾವಣೆಗೆ ಮತ್ತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಅಂದರೆ ಇವರಿಗೆ ಹೆಣ್ಮಕ್ಳು ಮರ್ಯಾದೆ ಮುಖ್ಯ ಅಲ್ಲ, ಇವ್ರಿಗೆ ಇಂಪಾರ್ಟೆಂಟ್ ಇರೋದು ಅವರ ರಾಜಕೀಯ ಭವಿಷ್ಯ. ಬಿಟ್ಬಿಡ್ರಿ, ನಿಮ್ಗೆ ಇದು ಇದ್ರೆ JDS ಅವ್ರ ಮೈತ್ರಿ ಬಿಟ್ಬಿಡಿ. ಹೇಳಿ, ಇಲ್ಲಿ ತನಕನೂ ಅವರು ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದು ಬಿಟ್ಟು JDS ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳೋದು ಬಿಟ್ಟು BJP ಅವರು ಏನೂ ಮಾಡ್ತಾ ಇಲ್ಲ. ಹುಬ್ಳಿ ಪ್ರಕರಣದಲ್ಲಿ ಎಷ್ಟು ಆಕ್ಟಿವ್ ಇದ್ರು, ಹಾಸನ್ ಪ್ರಕರಣದಲ್ಲಿ ಯಾಕೆ ಮೌನ ಇದ್ದಾರೆ? ಯಾವಾಗ JP ನಡ್ಡಾ ಅವರಿರ್ಬೋದು, ಅಮಿತ್ ಶಾ ಅವರಿರ್ಬೋದು ಹೋಗಿ ಸಂತ್ರಸ್ತರಿಗೆ ಭೇಟಿ ಆಗ್ತಾರೆ? ಯಾವಾಗ ಹಾಸನಿಗೆ ಹೋಗಿ ಅಲ್ಲಿ ನಡೆದಿರೋದು ತಪ್ಪು ಅಂತ ಹೇಳ್ತಾರೆ? ಮಾತು ಮುಂಚೆ ಇಲ್ಲ ನೀವು CBI ಕೊಡಿ ಅಂದರೆ CBIಗೆ ಯಾಕೆ ಕೊಡ್ಬೇಕು ನಾವು? ಏನು CBIದವ್ರು ಏನು ಭಾಳ ದೊಡ್ಡ ಸಾಧನೆ ಮಾಡಿದಾರ ನಮ್ಮ ರಾಜ್ಯದ ಪ್ರಕರಣಗಳಲ್ಲಿ? ಪರೇಶ್ ಮೇಸ್ತಾ ಕೇಸ್ ಏನಾಯಿತು? ನಿಮ್ಮ ಇಲ್ಲಿಗಲ್ ಮೈನಿಂಗ್ ಕೇಸ್ ಏನಾಯಿತು? DSP ಗಣೇಶ್ ಸ್ಯೂಸೈಡ್ ಕೇಸ್ ಏನಾಯಿತು? ನಾವೇನು ವರದಿ ಕೊಟ್ಟಿದ್ವಿ ಅವಾಗಿನ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಏನು ವರದಿ ಕೊಟ್ಟಿದ್ದೆ ಅದನ್ನೇ ಅನುಮೋದಿಸಿ ವಾಪಸ್ ಕಳಿಸಿದ್ದೀರಾ ನೀವು? ಅಂದರೆ ನೀವು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನೇ ಬಂದಿಲ್ಲ SITದು, ಆಗಲೇ ನೀವು CBI ಅಂತ ಹೇಳ್ತಾ ಇದ್ರೆ ಇದನ್ನು ನೀವು JDS ಪರವಾಗಿ ಮುಚ್ಚಾಕ್ಲಿಕ್ಕೆ ನೀವು ಪ್ರಯತ್ನ ನಡೆಸಿದ್ದೀರಾ. ಇದಕ್ಕೆ ಎಷ್ಟು ಟೆಂಪೋಗಳು ಬಂದಿದೆ, ಟೆಂಪೋ ದುಡ್ಡುಗಳು ಬಂದಿದೆ ನಿಮಗೆ ಈ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ? ಪದೇ ಪದೇ CBI ಕೊಡಿ ಅಂತ ಇದ್ದೀರಲ್ಲ, ಏನು ಮುಚ್ಚಾಕ್ಲಿಕ್ಕೆ CBI ಕೊಡಬೇಕು? ಹೌದಪ್ಪ, ವರದಿ ಬಂದಿದೆ, SIT ವರದಿ ಬಂದಿದೆ, SIT ವರದಿನಲ್ಲಿ ಲೋಪಗಳಿವೆ, ಅವಾಗ ನೀವು ಕೇಳಿ ನೋಡೋಣ ಅಂತೆ. ಆಗಲೇ ನೀವು SIT ಕೊಡಿ ಅಂದರೆ ಏನರ್ಥ? ಅಂದರೆ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಅಸ್ತಿತ್ವ, BJP ಅವರು ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇವತ್ತು JDS ಅನಿವಾರ್ಯ. JDS ಅಂತೂ ಈಗ ಮುಳುಗೋಗಿರೋ ಪಕ್ಷ, ಅವ್ರಿಗೆ ಬೇಕಾಗಿದೆ BJP ಅವರು ಕೂಡ. ಆದ್ದರಿಂದ ನೀವು ಆ ಸಂತ್ರಸ್ತರಿಗೆ ನೀವು ನ್ಯಾಯ ಒದಗಿಸೋದು ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಒಂದ್ಸರಿಯಾನ ಇಂಥ ಕೃತ್ಯ ಆಗಿರೋದು ತಪ್ಪು ಅಂತ ನೀವು ಸಮಾಧಾನ ಮಾಡಿದ್ದೀರಿ ನೀವೆಲ್ಲ BJP ಅವರು, JDS ಅವರು. ಬರೀ ನಿಮಗೆ ಇಂಟ್ರೆಸ್ಟು ನಿಮ್ಮ ಮನೆ ಮಗ ಕಾಪಾಡೋದ್ರಲ್ಲಿದೆ, ನಿಮ್ಮ ಏನು ರಾಜಕೀಯ ಭವಿಷ್ಯವನ್ನು ಮುಂದುವರಿಸಲಿಕ್ಕೆ ಇದೆಲ್ಲ ಮಾಡ್ತಾ ಇರೋದು. ನಾನು ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ, ಕರ್ನಾಟಕದ ರಾಜ್ಯದ ಮರ್ಯಾದೆ ಹರಾಜು ಹಾಕಿದ್ದೀರಾ. JDS ಅವರು ಯಾವಾಗಲೂ ಏನು ಹೇಳೋದು, ರಾಷ್ಟ್ರೀಯ ಪಕ್ಷಗಳಿಗೆ ರಾಷ್ಟ್ರೀಯ ಪಕ್ಷಗಳಿಗೆ ರಾಜ್ಯದ ಗೌರವದ ಬಗ್ಗೆ, ಘನತೆ ಬಗ್ಗೆ ಅಷ್ಟು ಕಾಳಜಿ ಇರೋದಿಲ್ಲ, ಪ್ರಾದೇಶಿಕ ಪಕ್ಷಕ್ಕೆ ಇರೋಷ್ಟು. ನೀವು ಪ್ರಾದೇಶಿಕ ಪಕ್ಷ ಅಂತಲೇ ಹೇಳ್ಕೊಂಡು ಬಂದಿದ್ರಲ್ಲ, ಕರ್ನಾಟಕದ ಗೌರವ ಎತ್ತಿಡಿತೀನಿ ಅಂತ. ಮತ್ತು ಎತ್ತಿಡೀರಿ, ಯಾರು ಬೇಡ ಅಂದಿದ್ದಾರೆ? ಎಲ್ಲಿದ್ದಾರೆ? ಕರ್ಸಿ ಸ್ವಾಮಿ, ನೀವೇ ಹೇಳಿದ್ರಲ್ಲ, ದ ಡೇ SIT ಕಾಲ್ಸ್ ಫಾರ್ ಇನ್ವೆಸ್ಟಿಗೇಷನ್ ನೀವು ಕರೆಸ್ತೀರಾ ಅಂತ. ವೆರ್ ಈಸ್ ಹಿ? ಆ್ಯಂಡ್ ವೈ ಇಸ್ BJP ನಾಟ್ ಕೋಆಪರೇಟಿಂಗ್? ಯಾಕೆ ಅವರು ಬರಿತಾ ಇಲ್ಲ ಇದರಲ್ಲಿ? ಆದ್ದರಿಂದ ನಮ್ಮ ರಾಜೀನಾಮೆ ಕೇಳೋದು ಬಿಟ್ಟು, ನಮ್ಮ ಮೇಲೆ ಗೂಬೆ ಕೂಡಿಸೋದು ಬಿಟ್ಟು, 100 ಕೋಟಿ ಕೊಟ್ಟಿದ್ದೀವಿ, 200 ಕೋಟಿ ಕೊಟ್ಟಿದ್ದೀವಿ, ನೀವು ಆಲ್ರೆಡಿ ಇನ್ ಕಸ್ಟಡಿ, ಕೊಡಿ, ಜಡ್ಜ್ ಮುಂದೆ ಕೊಡಿ, SIT ಕೊಡಿ, ಯಾರು ಬೇಡ ಅಂದಿದ್ದಾರೆ? ಸುಮ್ಮನೆ ಕಮಿಟಿ ಮಾಡಿದ್ದಾರೆ ಇದನ್ನು ಓವರ್ಲುಕ್ ಮಾಡಲಿಕ್ಕೆ. ಇದು ಒಂದು DK ಅವರ ನೇತೃತ್ವದಲ್ಲಿ ಹೀಗೆ ಷಡ್ಯಂತ್ರ ನಡೆದಿದೆ, CM ಅವರು ಇದಕ್ಕೆ ಸೂತ್ರಧಾರರು, ಇವೆಲ್ಲ ಉಡಾಫಿಯಾಗಿ ಮಾತಾಡೋದು ಬಿಟ್ಟು, ದಿಸ್ ಈಸ್ ಅ ಕ್ರಿಮಿನಲ್ ಅಫೆನ್ಸ್. ನೀವು ಹಿಯರ್ಸೆ ಎವಿಡೆನ್ಸು, ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸು ಅದ್ರ ಮೇಲೆ ನಡೆಯೋಕ್ಕಾಗೋದಿಲ್ಲ. 200-300 ಜನ ಸಂತ್ರಸ್ತರು ಇದ್ದಾರೆ ಇದಕ್ಕೆ. ನೀವು ಯಾವಾಗಲೂ ಮಂಗಳಸೂತ್ರ ಕಾಪಾಡೋದ ಬಗ್ಗೆ ಮಾತಾಡ್ತಿರಲ್ಲ BJP ಅವರೇ, ದಯವಿಟ್ಟು ಹೊರಗೆ ಬಂದು ಇದ್ರ ಬಗ್ಗೆ ಮಾತನಾಡಿ, ಕಾಪಾಡಿ, ನೋಡೋಣ ಏನು ಮಾಡ್ತೀರ ಅಂತ. ಅದು ಇದು ಬಿಟ್ಟು ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸೋದು, DK ಅವ್ರ ಮೇಲೆ ಗೂಬೆ ಕೂಡಿಸೋದು, CM ಅವ್ರ ಮೇಲೆ ಗೂಬೆ ಕೂಡಿಸೋದು, ಅಥವಾ ನಮ್ಮ ಮಂತ್ರಿಗಳು ಯಾರ್ಯಾರು ಇದ್ದೀವಿ ಸುಮ್ಮನೆ ನಾವೊಂದು ಕಮಿಟಿ ಮಾಡಿದ್ದೀವಿ ಅಂತೆ. ಏನು ನಮಗೇನು ಕೆಲಸ ಇಲ್ವೇನ್ರಿ? ನಾವು ಒಂದು ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಇದ್ದೇವೆ. ಭೀಕರವಾದಂಥ ಬರ ಬಂದಿದೆ, ಕೇಂದ್ರ ಸರ್ಕಾರ ₹1 ಸಹಕಾರ ಮಾಡ್ತಾ ಇಲ್ಲ ನಮಗೆ. ನಾವು ಅದನ್ನು ನಿರ್ವಹಣೆ ಮಾಡೋದ ಆ್ಯಸ್ ಅಗ್ರಿಕಲ್ಚರ್ ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟರ್ ಆ್ಯಂಡ್ RDPR ಮಿನಿಸ್ಟರ್? ನಿಮ್ಮಂಥವ್ರು ಹಿಂದೆ ಬೀಳೋದ ನಮ್ಮ ಜವಾಬ್ದಾರಿ? ಜನರು ನಮ್ಗೆ ಆಯ್ಕೆ ಮಾಡಿರೋದು ಒಂದು ಸುಶಾಸನ ನೀಡೋಕ್ಕೆ, ಒಳ್ಳೆ ಆಡಳಿತ ಕೊಡೋಕ್ಕೆ. ನೀವು ಮಾಡಿರೋಂಥ ಕೆಟ್ಟ ಕೆಲಸಕ್ಕೆ ನಾವು ಪ್ರಚೋದನೆ ಕಟ್ಕೊಂಡು ನಾವು ನಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳಕ್ಕಿಲ್ಲ ನಾವು ಇಲ್ಲಿ. ಸರ್, ಈ ದೇವರಾಜೇಗೌಡ ಪ್ರತಿ ಬೆಳವಣಿಗೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. DK ಶಿವಕುಮಾರ್ ಅವರ ಆಡಿಯೋ ರಿಲೀಸ್ ಮಾಡಿದ್ದು ಕೂಡ ದೇವರಾಜೇಗೌಡ. ಯಾಕೆ SIT ನೇರವಾಗಿ ಅವ್ರನ್ನ ವಶಕ್ಕೆ ತೆಗೆದುಕೊಂಡು ಅಥವಾ ಬೇರೆ
ನೋಡಿ ಅವ್ರ ಮೇಲೆ ಯಾವುದು ಕಂಪ್ಲೇಂಟ್ ಇಲ್ಲ ಅಲ್ಲ, ಅವ್ರ ಮೇಲೆ ಕಂಪ್ಲೇಂಟ್ ಇರೋದು ಸೆಕ್ಷುವಲ್ ಹರಾಸ್ಮೆಂಟ್ ಕಂಪ್ಲೇಂಟ್ ಇದೆ, ಅದಕ್ಕೆ ಅವ್ರು ಇದು ಇದ್ದಾರೆ. ಅದೇನಾಗಿದೆ ಅದನ್ನು ಹೇಳಲಿ ಅಲ್ಲ ಅವರು. ಅದು ಬಿಟ್ಟು ಸುಮ್ಮನೆ ನಾನು ಹೊರಗಡೆ ಬಂದ ತಕ್ಷಣ ಪತನ ಆಗುತ್ತೆ ಅಂದ್ರೆ ಇವ್ರು ಯಾರಪ್ಪ ಇವರೆಲ್ಲರೂ? ಎಲ್ಲಿಂದ ಬಂದರು? ಇನ್ನು ಒಂದು MLA ಎಲೆಕ್ಷನ್ ಗೆದ್ದಿಲ್ಲ, ಇನ್ನು ಒಂದಿದು ಇಲ್ಲ, ಆಗಲೇ ನಾವು ಹೊರಗಡೆ ಬಂದರೆ ಪತನ ಆಗುತ್ತೆ ಅಂದರೆ ಏನರ್ಥ? ಅಮಿತ್ ಶಾ ಹತ್ರ ಏನು ಡೀಲ್ ಮಾಡ್ಕೊಂಡಿದ್ದೀರಾ? ಯಾಕಂದರೆ ಮೊನ್ನೆ ನೋಡಿದ್ರೆ ಏಕನಾಥ್ ಶಿಂದೆ ಅವ್ರು ಅಂತಾರೆ, ಇವ್ರು ಅಂತಾರೆ. ಏನು ಕರ್ನಾಟಕದ MLAಗಳು ಮತ್ತು ಜನರ ಓಟು BJP ಅವರ ಮಾರುಕಟ್ಟೆನಲ್ಲಿ ಮಾರಾಟಕ್ಕಿಟ್ಟಿದ್ದೀವ? ಏನು ಅನ್ಕೊಂಡಿದ್ದಾರೆ ಇವ್ರು? ಹೆಂಗೆ ಇಷ್ಟು ಲೂಸಾಗಿ ಮಾತಾಡೋದಕ್ಕೆ? ವಿ ಆರ್ ಅ ಗೌರ್ಮೆಂಟ್ ದಟ್ ಇಸ್ ಎಸ್ಟಾಬ್ಲಿಷ್ಡ್ ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್. ಏನು ಎಲ್ಲ ಖರೀದಿ ಮಾಡೋಕ್ಕೆ ಇಳಿದ್ಬಿಟ್ಟಿದ್ದಾರೆ. ಆದ್ದರಿಂದ ಅವ್ರಿಗೆ ಕೇಳಬೇಕು ತಾವು, ಯಾಕಪ್ಪ ಬಿಡುಗಡೆ ಮಾಡ್ತಾ ಇಲ್ಲ ಅಂತ. ಎಲ್ಲ ಲೀಗಲ್ ರೀತಿ ನೀತಿಗಳು ಗೊತ್ತಿದೆ ಅಲ್ಲ ಅವರಿಗೆ. ಯಾರೋ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಲ್ಲ, ಅಧಿಕೃತವಾದಂಥ ಏನು ನಿಮ್ಮ ಬಾರ್ ಕೌನ್ಸಿಲ್ನಲ್ಲಿ ರಿಜಿಸ್ಟರ್ ಆಗಿರುವಂಥ ವಕೀಲ, ಒಫಿಷಿಯಲ್ ಕ್ಯಾಂಡಿಡೇಟ್ ಆಫ್ BJP ವಿತ್ ಅಮಿತ್ ಶಾಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಗೈಡೆನ್ಸ್ ಇದು ನಡೀತಾ ಇದೆ ಅಂತ ಅವರೇ ಹೇಳಿರೋದು, ನಾನಲ್ಲ. ಸೊ ಇದು ಅದಕ್ಕೂ ಸಾಕ್ಷಿ ಕೊಡಲಿ, ಇದಕ್ಕೂ ಸಾಕ್ಷಿ ಕೊಡಲಿ ಅಷ್ಟೇ. ನಾನು ಕಾನೂನಿಗಿಂತ ಮೇಲಲ್ಲ, ಅವರು ಅಲ್ಲ. ನಿಮ್ಮ ಹೆಸರನ್ನ ಯಾಕೆ ಅವರು ನಾನು BJP ಅವ್ರಿಗೆ ಮನೆ ದೇವರಪ್ಪ. ಹೆಸರು ಹೇಳಿದ್ದೀನಿ ನಾನು, ನನ್ನ ಹೆಸರು ಹೇಳಿಲ್ಲ ಅಂದರೆ ಅವರಿಗೆ ಎರಡು ಹೊತ್ತು ಊಟನೂ ಜೀರ್ಣ ಆಗಲ್ಲ, ನಿದ್ದೆನೂ ಬರೋಲ್ಲ. ಫಸ್ಟು CM ಸಾಹೇಬರು, ಅದಾದಮೇಲೆ DK ಸಾಹೇಬರು, ಅದಾದಮೇಲೆ ನಾವು ತ್ರಿಮೂರ್ತಿಗಳು ಅವ್ರ ಮನೆ ದೇವರು BJPಗಳು. ದೇವೇಗೌಡರು ಮಾತಾಡಿದ್ದಾರೆ ಈ ಪ್ರಕರಣದ ಮೊದಲನೇ ಬಾರಿಗೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಸೇರಿದಂತೆ ಎಲ್ಲರ ಮೇಲೂ ಕ್ರಮ ಆಗಲಿ ಅಂತ ಹೇಳಿದ್ದಾರೆ. ನಂದು ಅದೇ ಸ್ಟೇಟ್ಮೆಂಟ್ ಮಾತಾಡಿದ್ದಾರೆ. ನೋಡಿ, ದೊಡ್ಡವ್ರ ಬಗ್ಗೆ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ, ಅವ್ರು ನಮ್ಮ ತಂದೆ ವಹಿಸಿದ್ದಾರೆ. ಆದರೆ ಇಂಥ ಒಂದು ದೊಡ್ಡ ಪ್ರಕರಣ ಅವ್ರ ಮನೆಯಲ್ಲಿ, ಅವ್ರ ಕಚೇರಿನಲ್ಲಿ ನಡೆದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಏನು? ಒಂದು ಮ್ಯಾಗ್ನಾನಿಮಿಟಿ ಇರುತ್ತೆ ಅಂತ ಹೇಳಿ. ಇಲ್ಲಪ್ಪ ಇಂಥದ್ದು ಯಾವತ್ತೂ ಆಗಿಲ್ಲ, ನಾವು ದೇಶದ ಪ್ರಧಾನಿ, ನಮಗೆ ಕನ್ನಡಿಗರು ದೇಶದ ಪ್ರಧಾನಿಯಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಈ ಕಳಂಕ ನಮ್ಮ ಕುಟುಂಬದ ಮೇಲಿದೆ, ಈ ಕಳಂಕ ಹೋಗೋ ತನಕ ನಾವು ಎಲ್ಲದಕ್ಕೂ ರಾಜೀನಾಮೆ ಕೊಡ್ತೀವಿ. ಅವಾಗ ಮ್ಯಾಗ್ನಾನಿಮಿಟಿ ಅಂತ ಹೇಳ್ಬೋದು, ಸ್ಟೇಟ್ಸ್ಮೆನ್ ಅಂತ ಹೇಳ್ಬೋದು. ಇವರು ಬರೀ ನಮ್ಮ ರಾಜೀನಾಮೆ ಕೇಳ್ತಾ ಇದ್ದಾರಲ್ಲ. ಅಬ್ಸಲ್ಯೂಟ್ಲಿ ಸರ್, ಅಬ್ಸಲ್ಯೂಟ್ಲಿ. ನಾವು ಈಗ ಪದೇ ಪದೇ ತಾವೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಏನು ಕೇಳಿದಾರೆ, SIT ಏನು ಮಾಡ್ತಾಯಿದೆ, SIT ಏನು ಮಾಡ್ತಾಯಿದೆ. ವಿದೇಶದಲ್ಲಿ ನಮ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆಯಾ ಹೇಳಿ ತಾವು? ಅದಕ್ಕೆ ಯಾರು ಸಹಕಾರ ಬೇಕು? ಕೇಂದ್ರ ಸರ್ಕಾರದ ಸಹಕಾರ ಬೇಕು. ಒಂದು ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ನಾವು ಅವ್ರಿಗೆ ಸಹಕಾರ ಕೇಳಿದ್ದೀವಿ, ಅವ್ರಿನ್ನ ಯಾಕೆ ಕೊಟ್ಟಿಲ್ಲ? ಆಯಿತು, ಆ್ಯಸ್ ಎ ರೆಸ್ಪಾನ್ಸಿಬಲ್ ಆಪೋಸಿಷನ್ ವಿಜೇಂದ್ರ ಅವರಾಗಿರ್ಬೋದು, ಅಶೋಕ್ ಆಗಿರ್ಬೋದು, ಒಂದು ಪತ್ರ ಬರೀಲಿ. ಹಿಂಗೆ SITದವರು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಪ್ರಕರಣ ನಡೆದಿದೆ, ಇದು ನಮ್ಮ ಕನ್ನಡಿಗರ ಘನತೆಗೆ ಮತ್ತು ನಮ್ಮ ರಾಜ್ಯದ ಗೌರವಕ್ಕೆ ಧಕ್ಕೆ ತಂದಿದೆ, ದಯವಿಟ್ಟು ನಾವು ಇಂಥ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಳೋದು ಬೇಡ. ಬರ್ದಿದ್ರಾ? ಇಲ್ಲ. ಆಯಿತು, ಇಂಥದ್ದು ಒಂದು ಘಟನೆ ನಡೆದಿದೆ, ಇದರಿಂದ ನಮಗೆ ಭಾಳ ನೋವು ಉಂಟಾಗಿದೆ, ಆದ್ದರಿಂದ SITಗೆ ಅಥವಾ ರಾಜ್ಯದ ಈ ರಾಜ್ಯ ಸರ್ಕಾರಕ್ಕೆ ತಮ್ಮ ಕೇಂದ್ರ ಸರ್ಕಾರ ಸಂಪೂರ್ಣವಾದಂಥ ಸಹಕಾರ ಕೊಡಿ ಅಂತ ಬರ್ದಿದ್ದಾರಾ? ಬರ್ದಿಲ್ಲ. ಸಿದ್ದರಾಮಯ್ಯ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದರು. ಅದಕ್ಕೇನು ಕೋರ್ಟು ಕಚೇರಿ ಅಂತ ಹೇಳ್ತಾ ಇದ್ದಾರೆ. ಮಿಕ್ಕಿದಕ್ಕೆಲ್ಲ ಕೋರ್ಟ್ ಕಚೇರಿ ಇಲ್ವಾ? ಮೊನ್ನೆ ನಿಮ್ಮ ನ್ಯೂಸ್ ಕ್ಲಿಕ್ ಎಡಿಟರು ಅವ್ರದ್ದು ಅರೆಸ್ಟ್ ಇಲ್ಲೀಗಲ್ ಅಂತ ಬರ್ತು, ಅವಾಗ ಯಾವ ಕೋರ್ಟ್ ಕಚೇರಿ ಇತ್ತು? ಬೇರೆ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆಲ್ಲ ಒಳಗೆ ಹಾಕಿದ್ರಲ್ಲ, UPನಲ್ಲಿ ಮತ್ತು ಡೆಲ್ಲಿನಲ್ಲೆಲ್ಲ, ಅವಾಗ ಯಾವ ಕಾನೂನಿತ್ತು? ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಅಲ್ವಾ? ಅವಾಗೆಲ್ಲ ಯಾವ ಕಾನೂನು, ಯಾವ ಸಂವಿಧಾನ, ಯಾವ ರೂಲ್ ಬುಕ್ಕು ಅದೇನೂ ಬರೋದಿಲ್ಲ. ಪ್ರಜ್ವಲ್ಲಿ ಕಾಪಾಡಕ್ಕೆ ಮಾತ್ರ ರೂಲ್ ಬುಕ್ ಬೇಕು. MA ಬರಿಬೋದಲ್ವಾ? ಇಂಥ ಒಂದು ಪ್ರಕರಣ ಇದೆ, ಹಿ ಈಸ್ ಅ ಸಿಟ್ಟಿಂಗ್ ಪಾರ್ಲಿಮೆಂಟೇರಿಯನ್, ದಿಸ್ ಈಸ್ ಬೀಯಿಂಗ್ ಕನ್ಸಿಡರ್ಡ್ ವೆರಿ ಸೀರಿಯಸ್ಲಿ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆಸ್ ವೆಲ್, ಹೆನ್ಸ್ ವಿ ಆರ್ ವಿಡ್ರಾಯಿಂಗ್ ದ ಪಾಸ್ಪೋರ್ಟ್ ಅಂತ ಬರೆದ್ರೆ ಏನು ಮುಗ್ದೆ ಹೋಯ್ತಲ್ಲ? ಕೋರ್ಟಿಗೆ ಏನಕ್ಕೆ ಹೋಗ್ಬೇಕು? MA ಏನು ಮಾಡ್ತಾ ಇದೆ? ಇವರೆಲ್ಲ ರಷ್ಯಾ ಯುಕ್ರೇನ್ ವಾರ್ ನಿಲ್ಲಿಸೋರು ನಿಮಗೆ ಪ್ರಜ್ವಲ್ ರೇವಣ್ಣ ಹುಡುಕ್ತರಕ್ಕಾಗಲ್ವ ನಮಗೋಸ್ಕರ? ಏನು ಬೇಕಂತ ಹುಡುಕ್ತಾ ಇಲ್ವಾ? 100% ಸರ್, ನಾನಲ್ಲ, ದೇವರಾಜೇಗೌಡರು ಹೇಳ್ತಾ ಇರೋದಲ್ಲ. ಈಗ ನನ್ನ ಬಗ್ಗೆ ಏನಾದರೂ, ನಾನು ದೇವರಾಜೇಗೌಡರು ನನಗೆ ಪರಿಚಯ ಇಲ್ಲ, ನಾನು ಲೈಫಲ್ಲಿ ನೋಡೂ ಇಲ್ಲ ಅವರಿಗೆ. ನನ್ನ ಬಗ್ಗೆ ಏನಾದರೂ ಹೇಳಿದ್ರೆ ನಾನು ಸಮರ್ಥನೆ ಮಾಡ್ಬೋದು. ಅವರೇ ಹೇಳಿರೋದು, ಅವರು ಸ್ವಪಕ್ಷದವ್ರ ಬಗ್ಗೆ ಹೇಳ್ತಾ ಇದ್ದಾರಲ್ಲ.
ಈಗ ಹೆಂಗೆ ನಮ್ಮ ಬಗ್ಗೆ ಹೇಳಿದಾಗ ನಾವು ಕೇಳ್ತಾ ಇದೀವಲ್ಲ, ಏನೇನಿದೆ ಕೊಡಪ್ಪ, ದಾಖಲೆಗಳು ಕೊಡಿ, CCTV ಫುಟೇಜ್ ಕೊಡಿ, ಆಡಿಯೋ ಕ್ಲಿಪ್ ಇದ್ರೆ ಆಡಿಯೋ ಕ್ಲಿಪ್ ಕೊಡಿ, ನೀವು ವಕೀಲರಿದ್ದೀರಾ, ಹೋಗಿ ಹೇಳಿ ಸ್ವಾಮಿ ಇದೆಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ಮೈ ಲಾರ್ಡ್ ಅಂತ ಕೊಟ್ಬಿಡಿ, ಬೇಡ ಬೇಡ ಅಂದಿದ್ದಾರೆ. ಅವರೇ ಹೇಳಿರೋದಲ್ಲ, ಅಮಿತ್ ಶಾ ಅವರ ನಿರ್ದೇಶನದ ಮೇಲೆ ಇದೆಲ್ಲ ನಡೆದಿದೆ. ಇದನ್ನು ಅಮಿತ್ ಶಾ ಅವರ ನಿರ್ದೇಶನದ ಮೇಲೆ ನಡೆದಿರಬೇಕು. ಸರಿ, ಗೌರಿ ನಾನು ಹೇಳಿದ್ನಲ್ಲ, ಮನೆ ದೇವ್ರು ನಾನು ಬಿಜೆಪಿ. ಮೆನ್ಷನ್ ಮಾಡ್ತಿದ್ದಾರೆ ಸರ್ ದೇವರಾಜೇಗೌಡ, ಬೌಲಿಂಗ್ ಕ್ಲಬ್ ರೂಮ್ ನಂಬರ್. ಅಬ್ಸಲ್ಯೂಟ್ಲಿ ಸರ್. ಈಗ ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಎಲ್ಲ ಕ್ಲಬ್ನಲ್ಲೂ CCTV ಇರುತ್ತಾ? ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಟೆಂಪೋಗಳಲ್ಲಿ ದುಡ್ಡು ತರ್ತಾರೆ ಅಂತ ಮೋದಿಯವರು ಹೇಳಿದ್ರಲ್ಲ, ಇನ್ನು ಕೇಳಿ ಎಷ್ಟು ಟೆಂಪೋಗಳು ಬಂದಿದೆ, ಎಷ್ಟು ಟೆಂಪೋಗಳು ಹೊರಗೆ ಬಂದಿದೆ, ಒಳಗೆ ಬಂದು ಹೋಗಿದೆ. ಎಲ್ಲ CCTV ಫುಟೇಜ್ ಇರ್ತದಲ್ಲ ಸರ್, ತೆಗಿಸಿ, ಯಾರು ಬೇಡ ಅಂದಿದ್ದಾರೆ. ಆಮೇಲೆ ವೆರಿ ಕ್ಲಿಯರ್ಲಿ ಪ್ರಸನ್ನ ಅವರೇ, ಪದೇ ಪದೇ ನಾನು ಹೇಳ್ತಾ ಇರೋದು, ಅವ್ರು ಯಾರು ಆರ್ಡಿನರಿ ವ್ಯಕ್ತಿ ಅಲ್ಲ ಇವರೇ, ಈಸ್ ಅ ಲಾಯರ್. ಕ್ರಿಮಿನಲ್ ಕೇಸಸ್ಸು ಯಾವ ರೀತಿ ನಡೆಸಬೇಕು ಅಂತ ಗೊತ್ತಿರುತ್ತೆ. ಯಾರೋ ಒಬ್ಬರು ಎಲ್ಲೋ ಹೇಳಿದ್ರು, ಯಾರೋ ಹಿಂಗೆ ಕೇಳಿದ್ದೆ, ಹಿಯರ್ಸ್ ಎವಿಡೆನ್ಸು, ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸು, ವಿಲ್ ಇಟ್ ಹೋಲ್ಡ್ ಗುಡ್? ಕೊಡಲಿ, ಯಾರು ಬೇಡ ಅಂದಿದ್ದಾರೆ. SITಗೆ ಸಬ್ಮಿಟ್ ಮಾಡಲಿ ಬೇಕಿದ್ರೆ, 164A ಅಂಡರ್ನಲ್ಲೇ ಏನು ಗೌಪ್ಯ ಕೊಡಲಿ ಜಡ್ಜ್ ಮುಂದೆ. ಅಲ್ಲಿ ಜಡ್ಜ್ ಮುಂದೆ ಹೇಳಲಾರ್ದು ಬಂದು ವ್ಯಾನಲ್ಲಿ ಹೇಳ್ತಾರೆ ಅಂದರೆ ಇದು ಪಬ್ಲಿಸಿಟಿಗಲ್ವಾ? ಇಫ್ ಹಿ ವಾಂಟ್ಸ್ ಟು ಸಿ ಲಾಜಿಕಲ್ ಎಂಡ್ ಫಾರ್ ದಿಸ್, ಅಲ್ಲೇ ಹೇಳಬೇಕು. ಬಂದು ವ್ಯಾನ್ನಲ್ಲಿ ನೀವು ಕ್ಯಾಮ್ರಾಗಳು ಸರಿಯಾಗಿ ಫೋಕಸ್ ಮಾಡಿ, ಅವನಿಗೆ ನೀವು 70mm ಫೋಕಸ್ ಆದಮೇಲೆ ಎಲ್ಲ ಬಾಯ್ ಬಿಡ್ತಾರೆ ಅಂದರೆ ಇಂಟೆನ್ಷನ್ ಏನಿದೆ? ಇರ್ಬೇಕಿದ್ರೆ ಎಲ್ಲರೂ ಇರ್ತಾರೆ, ಏನೇನು ಮಾಡೋಕ್ಕಾಗ್ತದೆ. ಎಲ್ಲನೂ ಇನ್ನೂ ಕೆಲವು ಪೊಲೀಸ್ ಠಾಣೆ ಕೇಸರೀಕರಣ ಇದೆ, ಇನ್ನೂ ಸ್ವಲ್ಪ ಹ್ಯಾಂಗ್ ಓವರ್ ಇದೆ ಅವರಿಗೆ, RSS ಹ್ಯಾಂಗ್ ಓವರ್ ಇದೆ. ಯಾವ ವಿಷಯದಲ್ಲಿ? ಅದು ನಿನ್ನೆ ಈಗ ನೀವಂತೂ 24/7 ಇರ್ತೀರ ಎಲ್ಲ ಕಡೆ, ಅವರು ಕಾಯ್ತಾ ಇರ್ತಾರೆ ಪಾಪ. ಅವರು ಪೊಲೀಸವರು ಕೂಡ ಏನು ಮಾಡ್ತಾರೆ, ಎಲ್ಲೆಲ್ಲ ಅದೇ ಕರೆಕ್ಟ್. ನೀವು ಇಲ್ಲ, ನೀವು ಹೋಗ್ಲೇಬಾರ್ದು ನನ್ನ ಪ್ರಕಾರ. ನೀವು ಹೋಗಿಲ್ಲ ಅಂದ್ರೆ ಇವೆಲ್ಲ ಆಗೋದೇ ಇಲ್ಲ. ಅವ್ನ ಪಾಡಿಗೆ ಅವ್ರು ಕೊಡ್ಲಿ, ಲೆಟ್ ಲಾ ಟೇಕ್ ಇಟ್ಸ್ ಓನ್ ಕೋರ್ಸ್. ಈಗ ನಾನಲ್ಲ ಇವರೇ, ನೋಡಿ ನೀವು ನನಗೆ ಯಾವಾಗಲೂ ಬೈತೀರಾ. ನಿನ್ನೆ ಮೋದಿ ಅವರೇ ಹೇಳಿದ್ದಾರೆ ಮೀಡಿಯಾ ಅವರು ಸರಿ ಇಲ್ಲ ಅಂತ, ಮೀಡಿಯಾ ನ್ಯೂಟ್ರಲ್ ಇಲ್ಲ ಅಂತ. ಬಿಜೆಪಿ ಅವರಲ್ಲಿ ಬೈತಾರೆ, ಮೋದಿ ಗೋಧಿ ಮೀಡಿಯಾ ಅಲ್ವಾ? ಎಲ್ಲರೂ ಅಂತ ಹೇಳ್ತಾ ಇಲ್ಲ. ನಾವು ಯಾವಾಗ ಬೈದೀವ್ರಿ? ನೀವು ಒಂದು ಪ್ರಕರಣ ಕೊಟ್ಬಿಟ್ಟು, ಒಂದು ನಿರ್ದೇಶನ ಕೊಟ್ಬಿಡಿ, ಎಲ್ಲಿ ನೀವು ಕೇಳಿರೋ ಪ್ರಶ್ನೆನ ನಾವು ಕೂತ್ಕೊಂಡು ನಾವು ಉತ್ತರ ಕೊಟ್ಟಿಲ್ಲ. ನಮಗೆ ಮುಜುಗರ ಆದ್ರೂ ಪರವಾಗಿಲ್ಲ, ನಾವು ಕೂತ್ಕೊಂಡು ಕೊಟ್ಟಿದ್ದೀವಿ. ಆ ಬಿಜೆಪಿದವ್ರು ಇದಾರ? ಈಗ ದೇವರಾಜೇಗೌಡ ಅಂತ ತುಂಬಾ ಗಂಭೀರ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಗೆ ಸೀಮಿತ ಮಾಡ್ತಾರೆ. ಇಲ್ಲ, ನೋಡೋಣ. ಯಾಕಂದ್ರೆ ಅವರು ಹೇಳ್ತಾ ಇರೋದು 3 ಜನ ನಾವು ಏನು ಸರ್ಕಾರದಲ್ಲಿ ಇರುವಂತ ಜವಾಬ್ದಾರಿ ಮಂತ್ರಿಗಳು ಮೇಲೆ 100 ಕೋಟಿ ಇರ್ಬೋದು ಕಮಿಟಿ ಅಂತ ಮಾಡಿ ಇದನ್ನ ಏನು ಓವರ್ಲುಕ್ ಮಾಡಲಿಕ್ಕೆ ಅಥವಾ ಇದಕ್ಕೆ ನಾವು ಒಂದು ಕಾನ್ಸ್ಪಿರಸಿ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ವಿ ವಿಲ್ ಸಿ, ಎಲ್ಲ ಚರ್ಚೆ ಮಾಡೋಣ ಅಂತ. ವಾಟ್ ಎವರ್ ಈಸ್ ದ ಲೀಗಲ್ ಕೋರ್ಸ್ ವಿ ವಿಲ್ ಡೂ. ಈಗ ಸೆಂಟ್ರಲ್ ಅವರು ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ಕಾನೂನು ಮೂಲಕ ಕೂಡ ಡೈರೆಕ್ಷನ್ಸ್ ಕೊಡಿಸೋ ಅವಕಾಶ ಇದೆ. ಅದು ನಾವು ಮಾಡ್ತಾ ಇದೀವಲ್ಲ, ಪ್ರಯತ್ನ ಮಾಡ್ತಾ ಇದೀವಿ. SIT ಅವ್ರ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಇದೆ. ಪಾಸ್ಪೋರ್ಟ್ ರದ್ದತೆ SIT ಮಾಡೋಕ್ಕಾಗೋದಿಲ್ಲ. ಕೋರ್ಟ್ಗೆ ಅಪೀಲ್ ಮಾಡಿದ್ರೆ ಆಗತ್ತಲ್ಲ ಸರ್? ಕೋರ್ಟಿಗೆ ಅದೇ ನೋಡಿ, ಫಸ್ಟ್ ಏನಿದೆ ಪ್ರಿಲಿಮಿನರಿ ಇದು ಬರಲಿ, ಇನ್ವೆಸ್ಟಿಗೇಷನ್ಸ್ ಏನೇನು ನಡೀತಾ ಇದೆ. ಯಾಕಂದರೆ ನಮ್ಮದು ಮೊದಲನೇ ಆದ್ಯತೆ ಏನು ಸರ್, ಇಂಥ ಪ್ರಕರಣದಲ್ಲಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋದು. ಅಲ್ಲಿ ಭಾಳಷ್ಟು ಜನ ನೀವು ನೋಡ್ತಾ ಇದ್ದೀವಿ, ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ, ಭಾಳಷ್ಟು ಜನ ಸಂತ್ರಸ್ತರು ಮಾನಸಿಕವಾಗಿ ಅವ್ರು ಕುಗ್ಗೋಗಿ ಆತ್ಮಹತ್ಯೆ ಕೂಡ ಯತ್ನ ಮಾಡ್ತಾ ಇದ್ದಾರೆ ಅಂತ ಇದೆ. ಸೊ ಭಾಳ ಸೆನ್ಸಿಟಿವ್ ಆಗಿ ಸೂಕ್ಷ್ಮವಾಗಿ ಈ ಪ್ರಕರಣಗಳನ್ನು ನಾವು ಮಾಡಬೇಕು. ಫಸ್ಟು ಅವರ ಮನಸ್ಸು ಗೆದ್ದು ಅವರಿಗೆ ನಾವು ಏನು ಕಂಪ್ಲೇಂಟ್ ಕೊಡುವಂತೆ ಮಾಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡೋದು ನಮ್ದು ಇದು ಇದೆ. ನಾವು ಬರೀ ಮೀಡಿಯಾನಲ್ಲಿ ಟ್ರಯಲ್ ಮಾಡೋದಲ್ಲ ನಮ್ಮ ಇದು, ಅಥವಾ ಮೀಡಿಯಾನಲ್ಲಿ ಇನ್ವೆಸ್ಟಿಗೇಷನ್ ಫುಲ್ ಪಬ್ಲಿಕ್ ಗ್ಲೇರ್ನಲ್ಲಿ ಮಾಡೋದಲ್ಲ ಇದು. ಸೊ ಇದು ಸ್ವಲ್ಪ ಸೆನ್ಸಿಟಿವಿಟಿ ಇದೆ. ಸೊ ಅದಕ್ಕೆ ಸ್ವಲ್ಪ ಸ್ಲೋ ಅನ್ನಿಸ್ಬೋದು, ಆದರೆ ಎಲ್ಲನೂ ಕೂಡ ನಾವು
ಏನು ಪಬ್ಲಿಕ್ನಲ್ಲಿ ಚರ್ಚೆ ಮಾಡಿ ಇನ್ವೆಸ್ಟಿಗೇಷನ್ ಅಂತೂ ನಡೆಸೋಕ್ಕಾಗಲ್ಲ ಅಲ್ಲ. ಈಗ ರಿಸಲ್ಟ್ ಬರೋದು ತನಕ ಬರಲ್ಲ ಅನ್ನೋ ಥರದ ಚರ್ಚೆ ಜೋರಾಗಿ ನಡೀತಾ ಇದೆ ಸರ್. ಜೂನ್ 4 ನಂತರ ಕೇಂದ್ರದ ರಕ್ಷಣೆ ನೋಡಿ, ಅದು ನಮ್ಗೆ ಗೊತ್ತಿಲ್ಲ. ಅವ್ರು ಇದು ಯಾರು ಹೇಳ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರ್ಬೇಕು ಪ್ರಜ್ವಲ್ ಎಲ್ಲಿದ್ದಾರೆ ಅಂತ. ಯಾರೋ ಒಬ್ರು ಸಂಪರ್ಕದಲ್ಲಿ ಇರಬೇಕಲ್ಲ. ಈಗ ಇದೇನಾಗುತ್ತೆ, ಏನು ಖಾಲಿ ಕೈನಲ್ಲಂತೂ ಹೋಗಿಲ್ಲ ಅಲ್ಲ ಸ್ವಾಮಿ. ಏನಾದರೂ ಒಂದು ಡಿಜಿಟಲ್ ಟ್ರಾನ್ಸಾಕ್ಷನ್ ಇದ್ದೇ ಇರ್ತದಲ್ಲ. ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ತಾ ಇರ್ತಾರೆ, ಟ್ರಾವೆಲ್ ಕಾರ್ಡನ್ನು ಯೂಸ್ ಮಾಡ್ತಾ ಇರ್ತಾರೆ. ಮಿಕ್ಕಿದೆಲ್ಲ ಏನೇನು ಬೇರೆ ಇದಕ್ಕೆ ಬುದ್ಧಿ ಓಡಿಸ್ತಾರೆ BJP ಅವರು, ಇದಕ್ಕೂ ಉಪಯೋಗ ಮಾಡಲಿ, ಸಹಕಾರ ಮಾಡಲಿ. ನಮಗೆ ಕೇಂದ್ರ ಸರ್ಕಾರ ನಮ್ಮ ಮಾತು ಕೇಳುತ್ತಾ, ಅವ್ರ ಮಾತು ಕೇಳುತ್ತಾ. ಪಾಸ್ಪೋರ್ಟ್ ಸಂಬಂಧಪಟ್ಟಂತೆ ಮುಖರಾಕರಣಕ್ಕೆ ಮನವಿ ಮಾಡಬಹುದು, ಜೊತೆಗೆ ಆಸ್ತಿ ಮುಖರಾಕರಣಕ್ಕೆ ಮನವಿ ಮಾಡಬಹುದು, ಘೋಷಿತ ಅಪರಾಧ ಅಂದ್ರೆ SIT ಅವರು It should be proved first it's a crime ಅಲ್ಲ. That is what investigation is going on about. ಅದಾದಮೇಲೆ ಅವೆಲ್ಲ ನೀವು ಹೇಳ್ದಂಗೆ ಅದೆಲ್ಲ ಪ್ರೂವ್ ಆದಮೇಲೆ ನಾವು ಮಾಡ್ಬೋದು. ಸೊ ಸದ್ಯಕ್ಕೆ ಆ ವಿಡಿಯೋನಲ್ಲಿರುವಂಥ ವ್ಯಕ್ತಿ ಇವನೇ ಇದ್ದಾರೆ ಅಂತ ಭಾಳ ಜನ ಹೇಳ್ತಾರೆ. ಅದು ಹೇಳೋದಕ್ಕೆ ಮತ್ತು ಇವ್ರು ಅಬ್ಸ್ಕಾಂಡ್ ಆಗೋಕ್ಕೆ ಇವೆಲ್ಲನೂ ಸರ್ಕಮ್ಸ್ಟ್ಯಾನ್ಷಿಯಲ್ಲೇ ಇದೆ. ಸೊ ಅದು ಮಾಡಬೇಕಲ್ಲ. ಒಂದ್ ಕಡೆ ಆಪರೇಷನ್ ಕಮಲ ಕುರಿತು ದೇಶದಾದ್ಯಂತ ಹೇಳಿಕೆ, ದೇವರಾಜೇಗೌಡರು ಸರ್ಕಾರ ಪತನ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ ಅಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ಯಾ ಅಂತ? ಅವ್ರು ಏನಾದರೂ ಮಾಡಲಿ, ಅವ್ರಿಗೆ ಕರ್ನಾಟಕ BJP ಅವರ ಯೋಗ್ಯತೆಯೇ ಇಷ್ಟು, ಜನಪ್ರಿಯತೆ ಗಳಿಸ್ಲಿಕ್ಕಾಗಿಲ್ಲ ಅವ್ರಿಗೆ ಇಲ್ಲಿವರೆಗೂ. ಒಂದು ಸರಿ ಕ್ಲಿಯರ್ ಮ್ಯಾಂಡೇಟು ಅವರು ಜೀವನದಲ್ಲಿ ಬಂದಿಲ್ಲ ಕರ್ನಾಟಕದಲ್ಲಿ, ಅವರಿಗೆ ಬರೋಕ್ಕೆ ಸಾಧ್ಯನೂ ಇಲ್ಲ. ಹೀಗೆ ಏನಾದರೂ ಆಪರೇಷನ್ ಕಮಲ ಅವು ಇವನ್ನೇ ಮೊರೆ ಹೋಗಬೇಕಾಗ್ತದೆ. ಇವೇನು ಹಿಂದಿನ ಸರ್ಕಾರದಲ್ಲಿ ಕೆಲವು ಜನ ನಮ್ಮ ಪಕ್ಷದಲ್ಲೇ ಇದ್ದರು, ಆದರೆ ಅಂಥ ಅಸಮಾಧಾನ ಇವಾಗ ಯಾವುದೂ ಇಲ್ಲ ಅಂತ, ಯಾರು ಮಾರಾಟಕ್ಕಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು PCC ಅಧ್ಯಕ್ಷರು ಹೇಳಿದ್ದಾರೆ. ಇವ್ರು ಏನಾದರೂ ಹೇಳ್ಕೊಳ್ಳಿ, ಅವ್ರು ಹೇಳೋದಕ್ಕೆ ನಾವೇನು ಏನಾದರೂ ಹೇಳೋಕ್ಕಾಗತ್ತಾ? ವಾಕ್ ಸ್ವಾತಂತ್ರ್ಯ ಇದೆ, ಮಾತಾಡಲಿ. ಯಾಕೆ ಇಲ್ಲಿ ಯಾಕೆ ರಚನೆ ಮಾಡ್ತಾರೆ? ಇವ್ರ ಚಾನ್ಸ್ ಕೊಟ್ಟರೆ ಹೋಗಿ ಪಾಕಿಸ್ತಾನಲ್ಲೂ ರಚನೆ ಮಾಡ್ತಾರೆ ಅಂತ ಹೇಳಿದಾರಲ್ಲ. ಟ್ರಂಪ್ ಸರ್ಕಾರ ರಚನೆ ಮಾಡೋಕ್ಕೆ ಹೋಗಿದ್ರು, ನೆನಪಿದೆಯಾ ನಿಮಗೆ? ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿದ್ರು. ಅಮೆರಿಕನಲ್ಲೂ ಸರ್ಕಾರ ಮಾಡಿದವರು ಇವರೆಲ್ಲರೂ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.